ಒಂದು ಡಿಸ್ಟೆನ್ಸ್ ಅಲ್ಲಿ ನೋಡಿದ್ರೆ ನಮಗೆ ಪಿಕ್ಚರ್ ಕ್ವಾಲಿಟಿ ಇರುತ್ತೆ. ಓಕೆ. ದೆನ್ ಸೌಂಡ್ ಸಿಸ್ಟಮ್ ಯಾವ ತರ ಇರುತ್ತೆ, ಓಕೆ, ಕ್ಲಾರಿಟಿ ಆಗಿರುತ್ತೆ. ಇದನ್ನೆಲ್ಲ ನಾವಿಲ್ಲೇ ರಿಯಲಿಸ್ಟಿಕ್ ಆಗಿ ಫೀಲ್ ಮಾಡ್ತೀವಿ. ಮೌಸ್ ಕೀಬೋರ್ಡ್ ಕನೆಕ್ಟ್ ಮಾಡಿಬಿಟ್ಟು ಇವನ್ ಯು ಕ್ಯಾನ್ ಯೂಸ್ ಇಟ್ ಆಸ್ ಅ ಕಂಪ್ಯೂಟರ್ ತರನೇ ಯೂಸ್ ಮಾಡ್ಬೋದು ಡೈರೆಕ್ಟ್ ಆಗಿ. ಯಾವ CPU ಬೇಡ, ಏನು ಬೇಡ. ಸ್ಟೆಬಿಲೈಸರ್ ಬೇಡ ಅಂತ ಹೇಳ್ತೀವಿ. ಬೇಡ ಸರ್, 100%. 2,000 to 3,000 rupees ಅಲ್ಲೇ ಸೇವ್ ಆಯ್ತಲ್ಲ. ನಮಗೆ ಗೊತ್ತಿದೆ, ನಾಲೆಜ್ ಇದೆ, ಅವ್ರು ನಿಜವಾಗ್ಲೂ ಆಶ್ಚರ್ಯ ಆಗ್ಬಿಡ್ತೀರಾ. ಟಿವಿಲಿ APK ಇನ್ಸ್ಟಾಲ್ ಮಾಡಿಬಿಟ್ಟು ಬೇರೆ ಬೇರೆ ಸೈಡ್ ಲೋಡಿಂಗ್ ಅಂತ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಅಪ್ಲಯನ್ಸಸ್ ಇನ್ಫಾರ್ಮೇಷನ್ ಜೊತೆ, ಅದು ಕೂಡ ಒಂದು LED ಇನ್ಫಾರ್ಮೇಷನ್ ಜೊತೆ, TV ಇನ್ಫಾರ್ಮೇಷನ್ ಜೊತೆ. ಏನಪ್ಪ TV ಇನ್ಫಾರ್ಮೇಷನ್ ಕೊಡೋದು ಬಿಟ್ಬಿಟ್ಟು ಯಾವುದೊಬ್ಬ ಬಿಲ್ಡಿಂಗ್ ಮುಂದೆ ನಿಂತ್ಕೊಂಡಿದ್ದೀನಿ ಅಂತ ಹೇಳ್ತೀರಾ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರೋಂಥದ್ದು ರೈಡೆಕ್ಸ್ ಎಕ್ಸ್ಪೀರಿಯನ್ಸ್ ಸೆಂಟರ್. ಏನಪ್ಪ ರೈಡೆಕ್ಸ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತಂದರೆ, ಇಲ್ಲಿ ನಿಮ್ಮ ಮನೆಯಲ್ಲಿ ಕುತ್ಕೊಂಡು ಹೇಗೆ ನೀವು ಟಿವಿಗಳನ್ನು ನೋಡ್ತೀರಾ ಆ ರೀತಿ ಟಿವಿಗಳನ್ನು ನೋಡ್ಬೋದು, ಎಕ್ಸ್ಪೀರಿಯನ್ಸ್ ತೊಗೊಂಡು ತದನಂತರ ಇಲ್ಲಿ ಮಾಡ್ಬೋದು. ಹಾಗಾದರೆ ಎಲ್ಲಿದೆ ಅಂತ ನಿಮಗೆ ಹೇಳಬೇಕಲ್ವಾ ಸ್ನೇಹಿತರೆ. ರೈಡೆಕ್ಸ್ನ ಏನು ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ, ಇದು ಮಲ್ಲೇಶ್ವರಮಲ್ಲಿದೆ. ಇನ್ನು ಮಂತ್ರಿ ಸ್ಕ್ವೇರಿಂದ ಬರ್ತೀರಾ ನೀವು, ಸಂಪಿಗೆ ರೋಡು ಎದುರುಗಡೆನೇ ನಿಮಗೆ ಕರೂರ್ ವೈಶ್ಯ ಬ್ಯಾಂಕ್ ಇದೆ, ನೀವು ನೋಡ್ಬೋದು. ಸೊ ಕರೂರ್ ವೈಶ್ಯ ಬ್ಯಾಂಕ್ ಏನಿದೆ ಅದರ ಅಪೋಸಿಟಲ್ಲಿ ನಿಮಗೆ ಪಾಕಶಾಲಾ ಅಂತ ಒಂದು ಹೋಟೆಲ್ ಕೂಡ ಸಿಗುತ್ತೆ. ಸೊ ಪಾಕಶಾಲಾ ಅಂತ ಏನು ಹೋಟೆಲ್ ಇದೆ ಅದರ ಪಕ್ಕದಲ್ಲಿ ಟೋನಿ ಆ್ಯಂಡ್ ಗೈ ಅಂತ ಒಂದು ಸಲೂನ್ ಇದೆ. ಆ ಸಲೂನ ಫಸ್ಟ್ ಫ್ಲೋರಲ್ಲಿ ಆ್ಯಕ್ಚುಲಿ ನಿಮಗೆ ರೈಡೆಕ್ಸ್ನ ಎಕ್ಸ್ಪೀರಿಯನ್ಸ್ ಸೆಂಟರ್ ಇಲ್ಲಿ ಸಿಗ್ತಾ ಇರುವಂಥದ್ದು. ಸೊ ಇವಾಗ ಏನು ಮಾಡೋಣ ಅಂತಂದರೆ, ಒಳಗಡೆ ಹೋಗೋಣ. ಅಲ್ಲಿ ಎಕ್ಸ್ಪೀರಿಯನ್ಸ್ ಸೆಂಟರ್ ಒಳಗಡೆ ಯಾವ್ಯಾವ ರೀತಿ ಅರೇಂಜ್ಮೆಂಟನ್ನು ಮಾಡಿದ್ದಾರೆ ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ಳೋಣ. ಹಾಗೂ ಇದನ್ನು ಕಂಪ್ಲೀಟಾಗಿ ತಿಳಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಜೊತೆ ಕಾವ್ಯ ಮೇಡಮ್ ಇದ್ದಾರೆ. ಬನ್ನಿ ಅವ್ರನ್ನ ಮೀಟ್ ಆಗೋಣ, ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಬನ್ನಿ. ಹಲೋ ಮೇಡಮ್, ಹೇಗಿದ್ದೀರಾ? ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಎಕ್ಸ್ಪೀರಿಯನ್ಸ್ ಸೆಂಟರ್ ಬಗ್ಗೆ ನಮಗೆ ಫುಲ್ ಇನ್ಫಾರ್ಮೇಷನ್ ಬೇಕು ಇವಾಗ. ಫಸ್ಟ್ ಆಫ್ ಆಲ್ ನೀವು ಈ ಥರ ಎಕ್ಸ್ಪೀರಿಯನ್ಸ್ ಸೆಂಟರ್ ಓಪನ್ ಮಾಡೋದಕ್ಕೆ ಕಾರಣ ಏನು? ಸರ್, ಎಲ್ಲರೂ ಕೂಡ ಶೋರೂಮ್ನ ಕ್ರಿಯೇಟ್ ಮಾಡ್ತಾರೆ, ಬಟ್ ಎಕ್ಸ್ಪೀರಿಯನ್ಸ್ ಸೆಂಟರ್ನ ಕ್ರಿಯೇಟ್ ಮಾಡೋ ಉದ್ದೇಶನೇ ಬೇರೆ. ನೀವಿಲ್ಲಿ ಇಲ್ಲೆಲ್ಲ ಕಂಪ್ಲೀಟ್ ಸೆಟಪ್ ನೋಡ್ತಾ ಇದ್ದೀರಾ, ಕಂಪ್ಲೀಟ್ಲಿ ಹೋಮ್ ಸೆಟಪ್. ಮನೆಯಲ್ಲಿ ಕೂತು ಯಾವ ತರ ನಾವು ಫೀಲ್ ಮಾಡ್ತೀವಿ ಆ ತರ ಇಲ್ಲಿ ನಾವು ಫೀಲ್ ಮಾಡ್ಬೋದು. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಎಲ್ಲರೂ ಕೂತಿ ಯಾವ ತರ ಫೀಲ್ ಮಾಡ್ತಾ ಇದಾರ ಅಂತ. ಸೊ ಇಲ್ಲಿ ಬಂದು ನಾವು ಯಾವ ತರ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅಂದ್ರೆ, ಈ ನಮ್ ಟಿವಿದು ಫೀಚರ್ಸ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಪಿಕ್ಚರ್ಸ್ ಕ್ವಾಲಿಟಿ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಯಾವುದೇ ಆದಂತ ಸೌಂಡ್ ಸಿಸ್ಟಮ್ನ ನಾವು ಸೆಟಪ್ ಮಾಡಿಲ್ಲ. ಆ ಸೌಂಡ್ ಕ್ವಾಲಿಟಿ ಆಗಿರ್ಬೋದು, ಪ್ರತಿಯೊಂದು ಫೀಚರ್ಸ್ನ ಇಲ್ಲೇ ಬಂದು ನೀವು ರಿಯಲಿಸ್ಟಿಕ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ದಟ್ಸ್ ವೈ ವಿ ಕ್ರಿಯೇಟ್ ಎಕ್ಸ್ಪೀರಿಯನ್ಸ್ ಸೆಂಟರ್. ಯಾವ ಸೆಕ್ಷನ್ ಅನ್ನ ಮಾಡಿದಿರಾ ಇಲ್ಲಿ? ಈ ಫುಲ್ ಎಂಟೈರ್ ಸೆಕ್ಷನ್ ಬಂದ್ಬಿಟ್ಟು ಹಾಲ್ ಕಾನ್ಸೆಪ್ಟ್. ಓವರ್ ಆಲ್ ಮನೆಯಲ್ಲಿ ಹಾಲ್ ಅಲ್ಲಿ ನೀವು ಟಿವಿಯನ್ನ ಸೆಟ್ ಮಾಡಿದಾಗ ಯಾವ ಡಿಸ್ಟೆನ್ಸ್ ಅಲ್ಲಿ ನೋಡಿದ್ರೆ ನಿಮ್ಗೆ ಕ್ಲಾರಿಟಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅನ್ನೋದನ್ನ ಇಲ್ಲಿ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ರೂಮ್ ಸೆಟಪ್ ಕಾನ್ಸೆಪ್ಟ್. ರೂಮ್ ಸೆಟಪ್, ಓಕೆ, ಒಂಥರ ಫ್ಯಾಮಿಲಿ ಲಾಂಜ್ ಅಂತ ಹೇಳ್ಬೋದಲ್ವಾ ಇದನ್ನ? ಓಕೆ, ಇಲ್ಲಿ ಹೇಳಿ ಯಾವ ತರ ಸೆಟಪ್ ಮಾಡಿದ್ದೀರಾ ಇಲ್ಲಿ? ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಯಾವ ರೀತಿ ಒಂದು ರೂಮ್ ಸೆಟಪ್ ಇರುತ್ತೆ ಆ ರೀತಿ ನಾವಿಲ್ಲಿ ಸೆಟಪ್ ಮಾಡಿದೀವಿ. ನೀವಿಲ್ಲಿ ರಿಯಲಿಸ್ಟಿಕ್ ಆಗಿ ಫೀಲ್ ಮಾಡ್ತಾ ಇದ್ದೀರಾ, ಯಾವ ರೀತಿ ಒಂದು ಡಿಸ್ಟೆನ್ಸ್ ಅಲ್ಲಿ ನೋಡಿದ್ರೆ ನಮ್ಗೆ ಪಿಕ್ಚರ್ ಕ್ವಾಲಿಟಿ ಇರುತ್ತೆ. ದೆನ್ ಸೌಂಡ್ ಸಿಸ್ಟಮ್ ಯಾವ ತರ ಇರುತ್ತೆ, ಕ್ಲಾರಿಟಿ ಆಗಿರುತ್ತೆ. ಇದನ್ನೆಲ್ಲ ನಾವಿಲ್ಲೇ ರಿಯಲಿಸ್ಟಿಕ್ ಆಗಿ ಫೀಲ್ ಮಾಡ್ತೀವಿ. ಮೇಡಮ್, ಇಲ್ಲಿ ಫೀಲಿಂಗ್ ನ ವಿಚಾರಕ್ಕೆ ಬಂದ್ರೆ, ಇಲ್ಲಿ ಬಂದಾಗ ನಾವು ಯಾವ ರೀತಿ ಎಕ್ಸ್ಪೀರಿಯನ್ಸ್ ಅನ್ನ ತಗೊಬಹುದು ಇಲ್ಲಿ? ಸರ್, ಇವಾಗ ನೋಡ್ತಾ ಇದ್ದೀರಾ, ವಿತ್ ಲೈಟ್ ಹೇಗೆ ಫೀಲ್ ಮಾಡ್ತೀವಿ, ವಿತೌಟ್ ಲೈಟ್ ಹೇಗೆ ಫೀಲ್ ಮಾಡ್ತೀವಿ, ಸೌಂಡ್ ಕ್ವಾಲಿಟಿ ಯಾವ ಡಿಸ್ಟೆನ್ಸ್ ಇಂದ ಹೇಗ್ ಸೌಂಡ್ ಬರುತ್ತೆ. ನಾವೀಗ ಮನೆಯಲ್ಲಿ ಒಂದ್ ಚಿಕ್ಕ ಟಿವಿ ತಂದಿಟ್ಕೊಂಡು, ದೊಡ್ಡ ರೂಮ್ಗೆ ಚಿಕ್ಕ ಟಿವಿ ತಂದಿಟ್ಕೊಂಡ್ರೆ ಇಟ್ಸ್ ಸಫಿಶಿಯಂಟ್ ಆಗಲ್ಲ. ಕರೆಕ್ಟ್. ಸೊ ದೊಡ್ಡ ಟಿವಿ ತಂದಿಟ್ಕೊಂಡ್ರೆ ಯಾವ ರೀತಿ ಫೀಲ್ ಕ್ರಿಯೇಟ್ ಆಗುತ್ತೆ, ಸೌಂಡ್ ಕ್ವಾಲಿಟಿ ಹೇಗಿರುತ್ತೆ, ಪಿಕ್ಚರ್ ಕ್ವಾಲಿಟಿ ಡಿಸ್ಟೆನ್ಸ್ ಯಾವ ತರ ಆಗುತ್ತೆ. ಸೊ ಇದನ್ನ ನಾವು ಇಲ್ಲಿ ಫೀಲ್ ಮಾಡಬಹುದು. ಇಲ್ಲಿ ಫೀಲ್ ಮಾಡಬಹುದು. ಮ್ಯಾಮ್, ಯಾರಾದ್ರೂ ಇಲ್ಲಿ ಬರಬೇಕು ಅಂತಂದ್ರೆ ಮುಂಚೆ ಇನ್ಫಾರ್ಮ್ ಏನಾದ್ರು ಮಾಡ್ಬೇಕಾಗುತ್ತೆ ಎಕ್ಸ್ಪೀರಿಯನ್ಸ್ ಸೆಂಟರ್ಗೆ? ಇನ್ಫಾರ್ಮ್ ಏನಿಲ್ಲ ಸರ್, ಡೈರೆಕ್ಟ್ ವಾಕ್ ಇನ್ ಮಾಡ್ಬೋದು. ನಿಮ್ಗೆ ಏನಾದ್ರೂ ಸಮ್ ಕನ್ಫ್ಯೂಷನ್ಸ್ ಇದ್ರೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ ಒಂದ್ಸಲ ಬರ್ಬೋದು ಅಲ್ವಾ? ಮ್ಯಾಮ್, ಇಲ್ಲಿ ಯಾರಿಗಾದ್ರೂ ಎಕ್ಸ್ಪೀರಿಯನ್ಸ್ಗೆ ಬಂದವರಿಗೆ ಟಿವಿ ಪರ್ಚೇಸ್ ಮಾಡಬೇಕು ಅನ್ಸಿದ್ರೆ ಇಲ್ಲೇ ಪರ್ಚೇಸ್ ಮಾಡಬಹುದಾ? ಸರ್, ಇಲ್ಲಿ ಪರ್ಚೇಸಿಂಗ್ ಅಲ್ಲ, ಬುಕಿಂಗ್ ಆಪ್ಷನ್ ಇದೆ. ನೀವು ಇಲ್ಲೇ ಬಂದು ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಮಾಡಿ ನೀವಿಲ್ಲಿ ನಿಮ್ ಫೋನಲ್ಲೇ ಬುಕ್ ಮಾಡಬಹುದು. ಅವ್ರ ನಮ್ ಟಿವಿಯಲ್ಲೇ ನಾವು ಬುಕ್ ಮಾಡ್ತೀವಿ ರೈಡೆಕ್ಸ್.store ಅಲ್ಲಿ.
ಅಥವಾ ನಮ್ಮ ಫೋನಲ್ಲೇ ನಾವು ಬುಕ್ ಮಾಡ್ಕೊಡ್ತೀವಿ. ಬುಕ್ ಮಾಡ್ಕೊಡ್ತೀರಾ ಅಲ್ವಾ? ಈವನ್ ಟಿವಿಯಲ್ಲೂ ಕೂಡ ಬುಕ್ ಮಾಡ್ಬೋದಾ? ಹೌದು ಸರ್, ಟಿವಿಯಲ್ಲೂ ಕ್ರೋಮ್ ಇದೆ, ಗೂಗಲ್ ಅಲ್ಲಿ ridaex.store ಅಲ್ಲಿ ಬುಕ್ ಮಾಡ್ಕೋಬಹುದಲ್ವಾ ಮೇಡಮ್? ಇವಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರ್ ಬಗ್ಗೆ ಅಂತಾನು ಹೇಳಿದ್ರಿ. ಇವಾಗ ನಮ್ಗೆ ಬೇಕಾಗಿರೋದು ನಿಮ್ಮ ಬ್ರ್ಯಾಂಡ್ ಬಗ್ಗೆ. ರೈಡೆಕ್ಸ್ ಟಿವಿ ಇದೆಯಲ್ಲ, ಇದರಲ್ಲಿ ಏನ್ ಫ್ಯೂಚರ್ಸ್ ಇದೆ, ಮಾರ್ಕೆಟ್ ಅಲ್ಲಿ ಹೇಗೆ ಸ್ಟ್ಯಾಂಡ್ ಔಟ್ ಆಗುತ್ತೆ, ಇದ್ರ ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಈ ಫೀಚರ್ಸ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಸ್ಟ್ಯಾಂಡ್ ಔಟ್ ಆಗುತ್ತೆ ಅನ್ನೋದನ್ನ ನಮ್ಮ ನಿಹಾಲ್ ಸರ್ ಅವರು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ನಿಹಾಲ್ ಸರ್ ತಿಳಿಸ್ಕೊಡ್ತಾರಲ್ಲ. ಸೊ ವೀಕ್ಷಕರೇ, ರೈಡೆಕ್ಸ್ನ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ನೋಡಿದ್ರಿ. ಇವಾಗ ನಮ್ಮ ಜೊತೆ ನಿಹಾಲ್ ಅವರಿದ್ದಾರೆ. ಇವರು ರೈಡೆಕ್ಸ್ ಬ್ರ್ಯಾಂಡ್ ಬಗ್ಗೆ ಹಾಗೂ ಟಿವಿಗಳ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳಿಸ್ಕೊಡ್ತಾರೆ. ವೆಲ್ಕಮ್ ಮಾಡೋಣ ಸರ್ನ. ನಮಸ್ತೆ ಸರ್. ನಮಸ್ತೆ ಸರ್. ಸೊ ನನ್ನ ಫಸ್ಟ್ ಕ್ವಶನ್ ಏನಂತಂದರೆ, ಕಾವ್ಯ ಮೇಡಮ್ ಅಂತೂ ಹೇಳಿದ್ರು ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಬಗ್ಗೆ ತಿಳಿಸ್ಕೊಟ್ರು. ಆದರೂ ಕೂಡ ನಿಮ್ಮ ಪ್ರಕಾರ ಒಂದು ಹೊರಗಡೆ ನಾವು ನೋಡಿದಾಗ ಒಂದು ಶೋರೂಮು, ಒಂದು ಟಿ ವಿ ನೋಡಬೇಕು ಅಂತಂದರೆ ಒಂದು ಇದಕ್ಕೆ ಹೋಗ್ತಾರೆ, ಒಂದು ಶೋರೂಮ್ಗೆ ಹೋಗ್ತಾರೆ, ಗೋಡೆಗಳ ಮೇಲೆ ಫುಲ್ ಟಿ ವಿಗಳಿರ್ತವೆ. ಈ ರೀತಿ ಒಂದು ಯುನಿಕ್ ಆದಂಥ ಎಕ್ಸ್ಪೀರಿಯನ್ಸ್ ಸೆಂಟರ್ನ ಇಂಪಾರ್ಟೆನ್ಸ್ ಏನಿದೆ ಸರ್, ಅದ್ರ ಬಗ್ಗೆ ನಮಗೆ ಹೇಳಿ. ಸರ್, ನೀವು ಯಾವುದೇ ಶೋರೂಮ್ಗೆ ಹೋದರೆ ಏನು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ? ಅಲ್ಲಿ ಸುಮ್ಮನೆ ಹೋಗಿ ನೋಡ್ತೀವಿ. ಓಕೆ, ಏನು ಗೊತ್ತಾಗುತ್ತೆ ಟಿವಿ? ಅದು ಒಂದು ಕ್ಲಾರಿಟಿ ಗೊತ್ತಾಗ್ಬೋದು ಅಷ್ಟೇ. ನಮಗೆ ಸೌಂಡ್ ಗೊತ್ತಾಗುತ್ತಾ? ನೀವು ಫೀಲ್ ಮಾಡ್ತೀರಾ ಮನೆಯಲ್ಲಿ ಇಟ್ಟಾಗ ಯಾವ ಥರ ಅನುಭವ ಬರುತ್ತೆ ಅಂತ? ಅದು ತುಂಬ ಕಮ್ಮಿ ಅಂತ ಹೇಳ್ಬೋದು ಆ್ಯಕ್ಚುಲಿ. ಆ ಅನುಭವನ ಕ್ರಿಯೇಟ್ ಮಾಡೋದಕ್ಕೆ ನಾವು ಈ ಎಕ್ಸ್ಪೀರಿಯನ್ಸ್ ಸೆಂಟರ್ನ ಸ್ಟಾರ್ಟ್ ಮಾಡಿದ್ದೀರಾ. ಸೊ ಇದು ಮೇನ್ ಪರ್ಪಸ್. ಸೊ ಲೈಕ್ ನಾವು ಕೊಲೀಗ್ ಹೇಳಿರ್ಬೋದು. ಸೊ ಒಂದು ಸಿಸ್ಟಮ್ ಬಂದ್ಬಿಟ್ಟು ಹಾಲಲ್ಲಿ ಹೇಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಒಂದು ಇದನ್ನು ನಾವು ಥಿಯೇಟರ್ ರೂಮ್ ಥರ ಮಾಡಿದ್ದೀವಿ. ಸೊ ರೂಮಲ್ಲಿ ಹೇಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸ್ಪೀರಿಯನ್ಸ್ನ ಕೊಡಬೇಕು ಅಂತ ಇಂಟೆನ್ಷನ್ ಇಟ್ಕೊಂಡ್ಬಿಟ್ಟು ನಾವು ಈ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ. ಸುಮ್ಮನೆ ಶೋರೂಮ್ಗೆ ಹೋದ 25 ಟಿವಿ ಇರುತ್ತೆ, ಯಾವುದೋ ಒಂದು ಚೂಸ್ ಮಾಡು. ಅದ್ರ ಬದಲು ಅಟ್ಲೀಸ್ಟ್ ಇಲ್ಲಿ ವೀಕ್ಷಕರೇ ತುಂಬಾ ಚೆನ್ನಾಗಿದೆ, ಆರಾಮಾಗಿ ಸೋಫಾ ಮೇಲೆ ಕುತ್ಕೋ. ನಮ್ಮ ಮನೇಲಿ ಹಿಂಗೆ ನಾವು ನೋಡಿ ಕುತ್ಕೊಂತೀವಿ ನೋಡಿ, ಅಲ್ಲಿ ಹಿಂಗೆ ಆರಾಮಾಗಿ ಕುತ್ಕೊಂಡೆಲ್ಲ ನೋಡಕ್ಕಾಗಲ್ಲ, ನಿಂತ್ಕೊಳ್ಬೇಕು, ನೋಡ್ಬೇಕು, ಸ್ಟಿಫ್ ಆಗಿ ಇದು ಮಾಡ್ಬೇಕಾಗುತ್ತೆ. ಏನ್ ಜಾಸ್ತಿ ಹೊತ್ತು ನೋಡಕ್ಕೆ ಬಂದ್ಬಿಡ್ತೀವಿ ಯಾವ್ದೋ ಅಂತ ತಗೊಂಡ್ಬಿಟ್ಟು. ಬಟ್ ಇಲ್ಲಿ ಬಂದಾಗ ಆರಾಮಾಗಿ ಕುತ್ಕೊಂಡ್ಬಿಟ್ಟು ನೋಡ್ಬೋದು, ಎಲ್ಲ ಫೀಚರ್ಸು ನೋಡ್ಬೋದು. ಓಕೆ, ಎಲ್ಲ ಡೀಟೇಲ್ಸು ಕೊಡ್ತೀವಿ. ಡೆಫಿನೆಟ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಎಕ್ಸ್ಪೀರಿಯನ್ಸ್ ಸೆಂಟ್ರಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಸರ್, ನೆಕ್ಸ್ಟು ಈಗ ಮೇನ್ ಮ್ಯಾಟ್ರಿಗೆ ಬಂದುಬಿಡೋಣ. ಚೆನ್ನಾಗಿ ಬಂದಿದ್ದಾರೆ, ಎಕ್ಸ್ಪೀರಿಯನ್ಸ್ ತೊಗೊಂಡಿದ್ದಾರೆ, ನಿಮ್ಮ ಟಿವಿನ ಬೈ ಮಾಡಬೇಕು. ಆದರೆ ಇಲ್ಲಿ ಬರುವಂಥ ಕ್ವಶನ್ ಏನಂತಂದರೆ, ಮಾರ್ಕೆಟಲ್ಲಿ ಅನೇಕ ಬ್ರ್ಯಾಂಡ್ ಇದೆ, ರೈಡೆಕ್ಸನ್ನೇ ಯಾಕೆ ನಾವು ಚೂಸ್ ಮಾಡಬೇಕು? ಏನು ಸರ್, ನೀವು ಏನು ಸ್ಟ್ಯಾಂಡ್ ಔಟ್ ಆಗ್ತೀರಾ ನೀವು ಮಾರ್ಕೆಟಲ್ಲಿ? ಸೊ ಫಸ್ಟ್ ಆಫ್ ಆಲ್ ನಾನು ಹೇಳೋದೇನೆಂದರೆ, ಬೇರೆ ಎಲ್ಲ ಟಿ ವಿಸ್ನ ಕಂಪೇರ್ ಮಾಡಿದೆ ನಮ್ಮ ಟಿ ವಿನ ಅಪ್ಗ್ರೇಡ್ ಮಾಡ್ಬೋದು. ಸರ್, ಅಪ್ಗ್ರೇಡ್ ಎಲ್ಲ ಟಿವಿನೂ ಮಾಡ್ಬೋದು ಸರ್. ಆಲ್ಮೋಸ್ಟ್ ಆ್ಯಂಡ್ರಾಯ್ಡ್ ವರ್ಷನ್ ತಿಂಗಳಿಗೆ ಒಂದು ಬರ್ತಾ ಇರುತ್ತೆ, ಅಥವಾ ಒಂದು ವರ್ಷಕ್ಕೊಂದು 2 ಬರುತ್ತೆ. ಅಪ್ಗ್ರೇಡ್ ಮಾಡ್ಬೋದಲ್ವಾ ಸರ್? ಈ ಥರನೇ ನೀವು ಈಗ ಹೇಗೆ ಕನ್ಫ್ಯೂಸ್ ಆಗೋಗಿದ್ದೀರಾ, ಆ ಥರನೇ ಸುಮಾರು ಕಸ್ಟಮರ್ಸ್ ಕನ್ಫ್ಯೂಸ್ ಆಗೋಗ್ತಾರೆ. ಹಾರ್ಡ್ವೇರ್ನ ಅಪ್ಗ್ರೇಡ್ ಮಾಡ್ತೀವಿ, ನೀವು ಹೇಳ್ತಾ ಇರೋದು ಅಪ್ಡೇಟ್. ಅದನ್ನ ಸಾಫ್ಟ್ವೇರ್ನ ಅಪ್ಡೇಟ್ ಮಾಡ್ತೀವಿ, ಆಂಡ್ರಾಯ್ಡ್ನ ಅಪ್ಡೇಟ್. ಓಕೆ. ಅದೇ ಹಾರ್ಡ್ವೇರ್ನ ಅಪ್ಡೇಟ್ ಮಾಡಬೇಕಂದ್ರೆ ಆ ಫೀಚರ್ ನಮ್ಮ ಟಿವಿಯಲ್ಲಿ ಇರೋದು ಮಾತ್ರ, ಓನ್ಲಿ ನಿಮ್ಮ ಹತ್ರ ಮಾತ್ರ ಇರೋದು. ಸರ್, ಇದು ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ, ತುಂಬ ಜನಕ್ಕೆ ಗೊತ್ತಿರಲ್ಲ. ಸಾಫ್ಟ್ವೇರ್ ಎಲ್ಲರೂ ಅಪ್ಗ್ರೇಡ್ ಅಂದರೆ ಸಾಫ್ಟ್ವೇರ್ ಅಪ್ಡೇಟ್ ಅಂತ ಅನ್ಕೊಂಡಿರ್ತಾರೆ. ಈ ವರ್ಷನಿಂದ ನೆಕ್ಸ್ಟ್ ವರ್ಷನ್ ಹಾಕುವಂಥದ್ದು. ಏನು ಸರ್ ಇದು ಅಪ್ಗ್ರೇಡ್ ಮಾಡುವಂಥದ್ದು? ಎಕ್ಸ್ಪ್ಲೈನ್ ಮಾಡಿ ನಮಗೆ. ಅಪ್ಗ್ರೇಡ್ ಅಂದರೆ ನಿಮ್ಮದು ಈಗ ಸಪೋಸ್ ನೀವು ಟಿ ವಿ ಪರ್ಚೇಸ್ ಮಾಡ್ತೀರಾ, ಒಂದು 2 ಇಯರ್ಸ್ ಆದಮೇಲೆ ಅದನ್ನು ಯೂಸ್ ಮಾಡ್ತೀರಾ, ಸ್ವಲ್ಪ ಡಿಟೋರಿಯೇಟ್ ಆಗುತ್ತೆ. 5 ಇಯರ್ಸ್ ಆದಮೇಲೆ ಯೂಸ್ ಮಾಡೋ ಕೆಪಬಿಲಿಟಿಯಲ್ಲಿ ಇರಲ್ಲ, ಮುಗಿದೋಗ್ಬಿಡುತ್ತೆ. ಎಕ್ಸ್ಚೇಂಜ್ ಮಾಡಬೇಕು. ಹೌದು, ಕರೆಕ್ಟ್. ನಾವೇನು ಮಾಡ್ತೀವಿ, ಆ ಎಕ್ಸ್ಚೇಂಜ್ ಮಾಡೋ ಬದಲಿ ಬೇಸಿಕ್ ಅಮೌಂಟ್ ಇರುತ್ತೆ, ನೀವು ಹಾರ್ಡ್ವೇರ್ನ ಅಪ್ಗ್ರೇಡ್ ಮಾಡ್ಕೊಳ್ಬೋದು. ಹಾರ್ಡ್ವೇರ್ನ ಅಪ್ಗ್ರೇಡ್ ಮಾಡ್ಕೊಳ್ಬೇಕಂದ್ರೆ ಅವಾಗ ಲೇಟೆಸ್ಟ್ ಏನಿರುತ್ತೆ ಟೆಕ್ನಾಲಜಿ, ಆ ಟೆಕ್ನಾಲಜೀಸ್ನ ನಾವು ಎಂಬೆಡ್ ಮಾಡಿಬಿಟ್ಟು ಆ ಹಾರ್ಡ್ವೇರ್ನ ಇನ್ಸ್ಟಾಲ್ ಮಾಡ್ತೀರಾ. ಹಾರ್ಡ್ವೇರ್ ಅಂತ ಬಂದಾಗ ಕೆಲವೊಬ್ರು ಕೇಳ್ಬೋದು, ಹಾರ್ಡ್ವೇರ್ ಅಂದರೆ ಏನೇನು ಮಾಡ್ತೀರಪ್ಪ ನೀವು, ಅಂದರೆ ಏನೇನು ಮಾಡ್ಬೋದು ನಾವು? ಹಾರ್ಡ್ವೇರ್ ಅಂದರೆ ಫಸ್ಟ್ ಆಫ್ ಆಲ್ ನಿಮ್ಮದು ಸ್ಟೋರೇಜ್ ಇರುತ್ತೆ, ಹೌದು, ರ್ಯಾಮ್ ಇರುತ್ತೆ, ಮತ್ತೆ ನಿಮ್ಮದು ಗ್ರಾಫಿಕ್ ಪ್ರೊಸೆಸರ್ ಇರುತ್ತೆ, ಗ್ರಾಫಿಕ್ ಕಾರ್ಡ್ ಇರುತ್ತೆ, ಪ್ರೊಸೆಸರ್ ಓಕೆ, ಮತ್ತೆ ಬ್ಲೂಟೂತ್ ಹಾರ್ಡ್ವೇರ್ ಕಾಂಪೊನೆಂಟ್ ಇರುತ್ತೆ, ಅದಿರುತ್ತೆ, ವೈಫೈ ಕಾಂಪೊನೆಂಟ್ ಇರುತ್ತೆ. ಸೊ ಇಂಥ ಸುಮಾರಾಗೆ ಕಾಂಪೊನೆಂಟ್ಸ್ ಇರುತ್ತೆ, ಅದನ್ನ ಅಪ್ಗ್ರೇಡ್ ಮಾಡ್ಕೊಡ್ತೀವಿ. ಸೊ ನೀವು ಹೇಳ್ತಾ ಇರೋದು ಎಂಟೈರ್ ಮದರ್ ಬೋರ್ಡನ್ನೇ ಚೇಂಜ್ ಮಾಡಿಬಿಡುತ್ತಾರೆ? ಹೌದು ಸರ್, ಆಲ್ಮೋಸ್ಟ್ ಲೈಕ್ ಚೇಂಜಿಂಗ್ ಎಂಟೈರ್ ಮದರ್ ಬೋರ್ಡ್ ಚೇಂಜ್ ಮಾಡ್ಕೊಡ್ತೀವಿ. ಸೊ ನಮ್ಮ ಟಿವಿ ಹೊಸ ಥರ ಆಗಿಬಿಡುತ್ತೆ ಅಲ್ವಾ? ಡೆಫಿನೆಟ್ಲಿ ಸರ್. ಸೊ ವರ್ಷನಿಂದ ಹಿಡಿದು ಪವರಿಂದ ಹಿಡಿದು ರ್ಯಾಮು, ಇದು ಒಂದು ವೇಳೆ ಜನರಿಗೆ ಜಾಸ್ತಿ ಸ್ಟೋರೇಜ್ ಬೇಕು, ಇವತ್ತು 64 GB, ನಾಳೆ 128 GB ಬೇಕು, ಡೆಫಿನೆಟ್ಲಿ ಬೇಕಾಗಿದೆ, ಅದೆಲ್ಲ ಮಾಡ್ಬೋದಲ್ವಾ? ಆ್ಯಕ್ಚುಲಿ ನೋಡಿ, ಇವತ್ತು ನಾವೇ ನಮ್ಮ ಮೊಬೈಲ್ ತೊಗೊಂಡಿರ್ತೀವಿ, ನಮ್ಮ ಮೊಬೈಲಲ್ಲೆಲ್ಲ ನೋಡಿ ಇದರಲ್ಲಿ ಮೆಮೊರಿ ಕಾರ್ಡ್ ಹಾಕೋಕ್ಕಾಗಲ್ಲ. ಇದನ್ನು ನೆಕ್ಸ್ಟ್ ಇನ್ನೊಂದು GB ಬೇಕು ಅಂದರೆ ಫೋನನ್ನೇ ತೆಗೆದು ಕೊಟ್ಟು ಬಿಡಬೇಕು. ಸೊ ನೀವು ಹೇಳ್ತಾ ಇದ್ದೀರಾ, ನಿಮ್ಮ ಫೋನಲ್ಲಿ ಇರೋ ತೆಗೆದುಬಿಟ್ಟು ರ್ಯಾಮನ್ನು ಚೇಂಜ್ ಮಾಡ್ಬೋದು, ಮದರ್ ಬೋರ್ಡನ್ನು ಚೇಂಜ್ ಮಾಡ್ಬೋದು, ಸ್ಟೋರೇಜನ್ನು ಚೇಂಜ್ ಮಾಡ್ಬೋದು. ಕರೆಕ್ಟಾ ಸರ್ ಇದು? ಆ್ಯಕ್ಚುಲಿ ಈ ಉದಾಹರಣೆ ಕರೆಕ್ಟ್ ಅಂತ ಹೇಳ್ತೀರಾ ನೀವು ಅಲ್ವಾ? ಸೊ ಟಿವಿನ ಎಕ್ಸ್ಚೇಂಜ್ ಮಾಡೋ ಅಗತ್ಯ ಇಲ್ಲ, ಅಗತ್ಯನೇ ಇಲ್ಲ ಸರ್. ಸೊ
ಸೂಪರ್ ಅಲ್ಲ ಸರ್ ಇದು ಕೆಲವೊಂದು ಅದು ಮಿನಿಮಲ್ ಅಮೌಂಟಲ್ಲಿ ಮಿನಿಮಲ್ ಅಮೌಂಟ್ ಸೂಪರ್ ಯಾಕಂದ್ರೆ ಈಗ ಸಪೋಸ್ 65 ಇಂಚಸ್ ತಗೊಂತೀರಾ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಆ ಥರ. ಓಕೆ 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 ಅದೇ ದೊಡ್ಡ ದೊಡ್ಡ ಟಿವಿ ತಗೊಂಡು ಜಾಸ್ತಿ ಅಮೌಂಟ್ ಖರ್ಚು ಮಾಡೋ ಬದಲು ಮಿನಿಮಮ್ ಅಮೌಂಟ್ ಅನ್ನು ಹಾಕ್ಬಿಟ್ಟು ಈಗ 65 ಇಂಚಸ್ ಟಿವಿ ತಗೊಂಡ್ರಿ ನೀವು 5 ಇಯರ್ಸ್ ಆದ್ಮೇಲೆ ನೀವು ರೀಪ್ಲೇಸ್ ಮಾಡ್ಬೇಕಂದ್ರೆ ಎಷ್ಟು ವಾಪಸ್ ಬರುತ್ತೆ ನಿಮ್ಗೆ ಅದರಿಂದ? ರಿಟರ್ನ್ಸ್ ಏನು ಸಿಗಲ್ಲ ಸರ್ ಅದರಲ್ಲಿ. ಎಷ್ಟು 85 ಆಗಲಿ 75 ಆಗಲಿ ಹಳೆ ಟಿವಿನೇ ಅದ್ರಲ್ಲಿ ಅಂತರ ಇನ್ವೆಸ್ಟ್ಮೆಂಟ್ ಎಕ್ಸ್ಚೇಂಜ್ ಮಾಡಕ್ಕೆ ಹೋದ್ರೆ 5,000 ಕೊಡ್ತಾರೆ, 5,000 10,000 ಕೊಡ್ತಾರೆ ಸರ್. ಸೊ ಅದ್ರ ಬದಲು ನೀವೇನು ಹೇಳ್ತೀರಾ ಅದೇ ಅಮೌಂಟನ್ನು ಹಾಕ್ಬಿಟ್ಟು ಟಿವಿನೇ ಅಪ್ಗ್ರೇಡ್ ಮಾಡಿಬಿಡಿ ಅಲ್ವಾ. ನಿಜವಾಗ್ಲೂ ಒಂದು ಒಳ್ಳೆ ಯೂನಿಕ್ ಐಡಿಯಾ ಅಂತ ಹೇಳ್ಬೋದು, ಒಂದು ಯೂನಿಕ್ ವೇ ಅಂತ ಹೇಳ್ಬೋದು, ಒಂದು ಒಳ್ಳೆ ಸೇವಿಂಗ್ಸ್ ಅಂತಲೂ ಕೂಡ ಇದೆ ಹೇಳ್ಬೋದು ಸರ್. ಈಗ ಇನ್ನೊಂದು ವಿಚಾರ, ನೆಕ್ಸ್ಟ್ ವಿಚಾರಕ್ಕೆ ಬಂದ್ಬಿಡೋಣ. ತಮ್ಮ ರೈಡೆಕ್ಸ್ ಟಿವಿಗಳಲ್ಲಿ ಫೀಚರ್ಸ್ ಬಗ್ಗೆ ಹೇಳಿ ಸರ್. ಆಬ್ವಿಯಸ್ಲಿ ಅಪ್ಗ್ರೇಡ್ ಮಾಡೋದೇ ಒಂದು ಒಳ್ಳೆ ಫೀಚರ್ಸು. ಅಪಾರ್ಟ್ ಫ್ರಮ್ ಅಪ್ಗ್ರೇಡ್ ಇನ್ನೇನೇನು ಫೀಚರ್ಸ್ ನಮಗೆ ಸಿಗ್ತಾ ಇದೆ ಸರ್? ಫಸ್ಟ್ ಆಫ್ ಆಲ್ ನಮ್ಮದು ಫ್ಯೂಸ್ ಪವರ್ ಕಾರ್ಡ್ ಬರುತ್ತೆ. ಫ್ಯೂಸ್ ಪವರ್ ಕಾರ್ಡ್, ಓಕೆ. ಸೊ ಇದರಿಂದ ನಮಗೆ ಎಲೆಕ್ಟ್ರಿಕಲ್ ಡ್ಯಾಮೇಜಸ್ ಏನೇನು ಟಿವಿಗೆ ಆಗುತ್ತೆ 99% ಡ್ಯಾಮೇಜಸ್ ಅವಾಯ್ಡ್ ಆಗುತ್ತೆ. ವೀಕ್ಷಕರೇ, ನಾನು ಮಾತಾಡೋದು ಇವ್ರು ಹೇಳ್ತಾ ಇರಬೇಕಾದ್ರೆ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇರ್ಬೋದು ಏನು ತೋರಿಸ್ತಾ ಇದ್ದೀವಿ. ಈ ಫ್ಯೂಸ್ ಪವರ್ ಕಾರ್ಡ್ ಇದೆಯಲ್ಲ ಇದ್ರ ಬಗ್ಗೆನೇ ಸರ್ ಇವಾಗ ಹೇಳ್ತಾ ಇರುವಂಥದ್ದು. ಸರ್ ಅದು ಹೇಗೆ ವರ್ಕ್ ಆಗುತ್ತೆ ಅದು ಆ್ಯಕ್ಚುಲಿ? ಸರ್ ಅದರಲ್ಲಿ ಮೇನ್ ಕಾಂಪೊನೆಂಟ್ ಬಂದು ಒಂದು ಫ್ಯೂಸ್, ₹5 ಫ್ಯೂಸ್ ಬರುತ್ತೆ. ಯಾವುದೇ ಎಲೆಕ್ಟ್ರಿಕಲ್ ಸ್ಟೋರಲ್ಲಿ ಸಿಗ್ಬಿಡುತ್ತೆ. ಆ ಫ್ಯೂಸ್ ಏನಾದರೂ ಎಲೆಕ್ಟ್ರಿಕಲ್ ಅಲ್ಲಿ ಫ್ಲಕ್ಚುಯೇಷನ್ಸ್ ಆದರೆ ಆ ಫ್ಯೂಸ್ ಬ್ರೇಕ್ ಆಗಿಬಿಡುತ್ತೆ, ಎಲೆಕ್ಟ್ರಿಸಿಟಿ ಪಾಸ್ ಆಗಲ್ಲ. ಲೈಕ್ ಯೂಶಲಿ ಎಂಥ ಟೈಮ್ಸ್ ಅಲ್ಲಿ ಸ್ಟಾರ್ಮ್ಸ್ ಬಂದಾಗ, ಇಲ್ಲಾಂದ್ರೆ ಮಳೆ ಬಂದಾಗ, ಮಳೆ ಜೋರಾಯ್ತು, ಗುಡುಗು ಬಂತು, ಬಂತು, ಆ ಟೈಮಲ್ಲಿ ಇಂಥ ಫ್ಲಕ್ಚುಯೇಷನ್ಸ್ ಆಗೋ ಚಾನ್ಸ್ ಆಗುತ್ತೆ, ತುಂಬಾ ಆಗುತ್ತೆ. ಹೌದು. ಸೊ ಇಲ್ಲ ನೀವು ಸ್ಟೆಬಿಲೈಸರ್ ತಗೊಂಡು ಹಾಕೋ. ಸೊ ಅವೆಲ್ಲನ ಅವಾಯ್ಡ್ ಮಾಡೋಕ್ಕೋಸ್ಕರ ಸೊ ಇಟ್ಸ್ ಅ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಅಂಡ್ ಒಂಥರ ಆಸ್ಥೆಟಿಕ್ ಲುಕ್ ಕೊಟ್ಟೋಗ್ಬಿಡುತ್ತೆ. ಕರೆಕ್ಟ್. ಸೊ ಅವೆಲ್ಲನ ಅವಾಯ್ಡ್ ಮಾಡಿಬಿಟ್ಟು ಒಂದೇ ಒಂದು ₹5 ಫ್ಯೂಸ್ ನಮ್ಮ ಇಡೀ ಟಿವಿನ ಸೇವ್ ಮಾಡುತ್ತೆ. ಸ್ಟೆಬಿಲೈಸರು ಬೇಡ ಅಂತ ಹೇಳ್ತೀವಿ? ಬೇಡ ಸರ್, 100%. 2,000 to 3,000 ರೂಪೀಸ್ ಅಲ್ಲೇ ಸೇವ್ ಆಯ್ತಲ್ಲ ನಮ್ದು ಅಲ್ವಾ? ಹೌದು, ಸೂಪರ್ ಸರ್. ಇನ್ನೇನೇನು ಫೀಚರ್ಸ್ ಇದೆ ತಮ್ಮಲ್ಲಿ ಸರ್? ಅದು ಬಿಟ್ಟರೆ ನಮ್ಮದು OS ಬಂದ್ಬಿಟ್ಟು ಮೊಬೈಲ್ OS ಥರ ಇರುತ್ತೆ. ಮೊಬೈಲ್ OS ಅಂದರೆ ನೀವು ಈಗ ಮೊಬೈಲ್ ಅಪ್ಲಿಕೇಶನ್ಸ್ ಏನೇನು ಡೌನ್ಲೋಡ್ ಮಾಡ್ತೀರಾ ಅದೆಲ್ಲ ಡೌನ್ಲೋಡ್ ಮಾಡ್ಬೋದು. ಪ್ಲೇ ಸ್ಟೋರ್ ಇರುತ್ತೆ ಸರ್. ಓಕೆ. ಗೇಮ್ಸ್ ಎಲ್ಲ ಇರುತ್ತೆ? ಹೌದು ಸರ್. ಓಕೆ. ಈ ಸೋಷಿಯಲ್ ಮೀಡಿಯಾಗಳೆಲ್ಲ ಇರುತ್ತೆ? ಹೌದು ಸರ್. ವಾಟ್ಸಪ್, ಫೇಸ್ಬುಕ್, ವೈಬರ್, ಟ್ವಿಟರ್ ಏನು ಬೇಕಾದರೂ ಹಾಕ್ಕೊಳ್ಬೋದು. ಓಕೆ. ಬಿಟ್ಟು ಪ್ಲೇ ಸ್ಟೋರ್ ಅಲ್ಲಿ ಇಲ್ಲ ಅಂತ ಅನ್ಕೊಂಡ್ರೆ ನೀವು ಪ್ಲೇ ಸ್ಟೋರ್ ಅಲ್ಲಿ ಇಲ್ಲ, ಆ್ಯಪ್ ಥರ್ಡ್ ಪಾರ್ಟಿ ಆ್ಯಪ್ ಇದೆ, ಅದನ್ನ ಸಹ ಡೌನ್ಲೋಡ್ ಮಾಡ್ಬೋದು. APK ಇನ್ಸ್ಟಾಲ್ ಮಾಡಿ ಹಾಕುವಂಥದ್ದು. ಇದು ಅಮೇಝಿಂಗ್ ಸರ್. ಇದೆ ಆ್ಯಕ್ಚುಲಿ ಟಿವಿಲಿ APK ಇನ್ಸ್ಟಾಲ್ ಮಾಡುವಂಥದ್ದು. ಯಾರ್ಯಾರಿಗೆ ಗೊತ್ತಿದೆ, ನಾಲೆಜ್ ಇದೆ, ಅವ್ರು ನಿಜವಾಗ್ಲೂ ಆಶ್ಚರ್ಯ ಆಗ್ಬಿಡ್ತೀರಾ. ಟಿವಿಲಿ APK ಇನ್ಸ್ಟಾಲ್ ಮಾಡಿಬಿಟ್ಟು ಬೇರೆ ಸೈಡ್ ಲೋಡಿಂಗ್ ಅಂತ ಹೇಳ್ತಾರೆ ಅದನ್ನ, ಆ ಥರ ಮಾಡ್ಬೋದು. ಥರ್ಡ್ ಪಾರ್ಟಿ ಆಪ್ಸ್ ಅನ್ನ ಹಾಕ್ಬೋದು. ಈಗ ಸಪೋಸ್ ನಿಮ್ದು ಯಾವ್ದಾದ್ರು ಆರ್ಗನೈಸೇಷನ್ ಇದೆ, ಆ ಆರ್ಗನೈಸೇಷನ್ದು ಯಾವುದೋ ಸಾಫ್ಟ್ವೇರ್ ಇರುತ್ತೆ. ಹೌದು. ಆ ಸಾಫ್ಟ್ವೇರ್ ಪ್ಲೇ ಸ್ಟೋರ್ ಅಲ್ಲಿ ಅವೈಲೇಬಲ್ ಇರಲ್ಲ. ಕರೆಕ್ಟ್ ಸರ್. ಅದನ್ನ ಕೂಡ ಡೌನ್ಲೋಡ್ ಮಾಡ್ಬೋದು. ನಿಮ್ಮ ಆಫೀಸ್ ವರ್ಕ್ಸ್ ಯೂಸ್ ಮಾಡ್ಬೋದು. ನಿಮ್ಮ ಪರ್ಸನಲ್ ನೀವೇನಾದ್ರೂ ಡೆವಲಪ್ ಮಾಡ್ತಾ ಇದ್ದೀರಾ, ಟೆಸ್ಟ್ ಮಾಡಬೇಕು, ರನ್ ಮಾಡಬೇಕು, ಯು ಕ್ಯಾನ್ ಡೌನ್ಲೋಡ್ ಇಟ್. ಈವನ್ ಒಂದು ಮೌಸ್ ಕೀಬೋರ್ಡ್ ಕನೆಕ್ಟ್ ಮಾಡಿಬಿಟ್ಟು ಇವನ್ ಯು ಕ್ಯಾನ್ ಯೂಸ್ ಇಟ್ ಆಸ್ ಅ ಕಂಪ್ಯೂಟರ್ ಥರನೇ ಯೂಸ್ ಮಾಡ್ಬೋದು ಡೈರೆಕ್ಟ್. ಯಾವ CPU ಬೇಡ, ಏನು ಬೇಡ ಅಲ್ವಾ? ಇದು ತುಂಬ ಚೆನ್ನಾಗಿರುತ್ತೆ. ಯಾವುದೇ CPU ಜಸ್ಟ್ ಮಾನಿಟರ್ ಥರ ಯೂಸ್ ಮಾಡೋ ಬದಲು ಇದನ್ನ ನೀವು ಡೈರೆಕ್ಟಾಗಿ ಕಂಪ್ಯೂಟರ್ ಥರ ಯೂಸ್ ಮಾಡ್ಬೋದು ಅಂತ ಇವರು ಇಲ್ಲಿ ಹೇಳ್ತಾ ಇದ್ದಾರೆ ವೀಕ್ಷಕರು. ಸರ್, ಇವಾಗ ನಿಮ್ಮ ಟಿವಿಗಳ ಬಗ್ಗೆ ಆಲ್ಮೋಸ್ಟ್ ಎಲ್ಲ ತಿಳ್ಕೊಂಡ್ವಿ. ಸೊ ಇದರಲ್ಲಿ ವೆರೈಟೀಸ್ ಮತ್ತು ಸೈಜಸ್ ಬಗ್ಗೆ ತಿಳಿಸ್ಕೊಡಿ ಸರ್. ಯಾವ ರೀತಿ ವೆರೈಟಿ ಇದೆ ಸರ್? ನಮ್ಮದ್ರಲ್ಲಿ 2 ಟೈಪ್ಸ್ ಆಫ್ ಟೆಲಿವಿಷನ್ಸ್ ಇದೆ. ಒಂದು Q ಸೀರೀಸು, ಒಂದು ಆರ್ಯಾ ಸೀರೀಸ್. ಓಕೆ. ಸೊ ಆರ್ಯಾ ಸೀರೀಸ್ ಬಂದ್ಬಿಟ್ಟು 32 ಇಂಚಸ್ ಇಂದ ಹಿಡಿದು 65 ಇಂಚಸ್ ವರೆಗೂ ಸೈಜಸ್ ಅವೈಲೇಬಿಲಿಟಿ. ಓಕೆ. Q ಸೀರೀಸ್ ಬಂದ್ಬಿಟ್ಟು 43 ಇಂಚಸ್ ಇಂದ 65 ಇಂಚಸ್ ವರೆಗೂ ಅವೈಲೇಬಿಲಿಟಿ ಇದೆ. ಓಕೆ ಸರ್, ಇದರಲ್ಲಿ ಅಪ್ಗ್ರೇಡ್ ಮಾಡ್ಬೋದು ಅಂತ ಹೇಳಿದ್ರಿ ನೀವು. ಅದು ಯಾವ ಮಾಡೆಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಆರ್ಯಾ ಮಾಡೆಲ್ಸ್ ಯಾವ್ದು ಇರುತ್ತೆ ಅದರಲ್ಲಿ ಅದನ್ನ ಅಪ್ಗ್ರೇಡ್ ಮಾಡ್ಬೋದು. ಆರ್ಯಾ ಮಾಡೆಲಲ್ಲಿ ಎಷ್ಟು ಇಂಚಸ್ ಇಂದ ನಾವು ಅಪ್ಗ್ರೇಡ್? ಸರ್ 32 ಇಂಚಸ್ ಇಂದ ಕೂಡ ಅಪ್ಗ್ರೇಡ್ ಮಾಡ್ಬೋದು. ಚಿಕ್ಕ ಟಿವಿಯಿಂದನೂ ಕೂಡ ರೆಡಿ ಮಾಡ್ಬೋದು ಅಲ್ವಾ? ಅದು ಇದು ಅಂತ ಇಲ್ಲ, ಎಲ್ಲ ಟಿವಿಲೂ ಮಾಡ್ಬೋದು. ಸರ್, ಇವಾಗ ಮೇನು ಪ್ರೈಸಸ್ ಏನಾಗುತ್ತೆ ಸರ್? ಪ್ರೈಸಸ್ ಬಂದ್ಬಿಟ್ಟು ನಮ್ಮ ಸ್ಟಾರ್ಟಿಂಗ್ ರೇಂಜ್ ಬಂದ್ಬಿಟ್ಟು 19,500 ರೂಪೀಸ್, ಅದರಿಂದ ಹಿಡಿದು 72,500 ರೂಪೀಸ್ವರೆಗೂ ರೇಂಜ್ ಇದೆ. ಸೊ ಡಿಫ್ರೆಂಟ್ ಟಿವೀಸ್, ಡಿಫ್ರೆಂಟ್ ಸೈಜಸ್, ಡಿಫ್ರೆಂಟ್ ವೇರಿಯಂಟ್ಸ್, ಅದ್ರ ಮೇಲೆ ನಿಮ್ಮ ಪ್ರೈಸಿಂಗ್ ಹೋಗುತ್ತೆ. ಪ್ಲಸ್ ಆಫರ್ ಟೈಮ್ಸಲ್ಲಿ ಪ್ರೈಸಸ್ ವೇರಿಯೇಷನ್ ಆಗ್ತಾ ಇರುತ್ತೆ. ಸರ್, ಇವಾಗ ಏನಾದರೂ ಆಫರ್ ನಡೀತಾ ಇದೆ ನಮ್ಮ ವೀಕ್ಷಕರಿಗೋಸ್ಕರ? ಸರ್, ಈಗ ಅಂದರೆ ಓಣಂ ಬರ್ತಾ ಇದೆ. ಸೊ ಆ ಟೈಮಲ್ಲಿ ಡೆಫಿನೆಟ್ಲಿ ಆಫರ್ ಇರುತ್ತೆ. ಆ ಆಫರ್ನ ಅವೈಲ್ ಮಾಡೋದಕ್ಕೋಸ್ಕರ ನಮ್ಮ ವೆಬ್ಸೈಟ್ ridaex.store ಅಂತ ಇರುತ್ತೆ. ಅದನ್ನು ವಿಸಿಟ್ ಮಾಡಿ
ಟ್ರ್ಯಾಕ್ ಮಾಡ್ತಾ ಇದ್ರೆ ವಿಲ್ ಗೆಟ್ ಟು ನೋ ಆಫರ್ಸ್. ಯಾವಾಗ ಆಫರ್ ಬರುತ್ತೆ ಇದಿರುತ್ತೆ. ಒಂದು ಒಳ್ಳೆ ಆಫರ್ ಕೊಡ್ತೀರಾ ಅಲ್ವಾ ಹಾಗಾದ್ರೆ? ಸರ್ ಡೆಫಿನೆಟ್ಲಿ. ಸೂಪರ್ ಸರ್. ಸರ್ ನೆಕ್ಸ್ಟ್ ಬರೋದು ಯಾರಾದರೂ ಬೈ ಮಾಡಬೇಕು ಅಂತಂತಂದ್ರೆ, ಕಾವ್ಯ ಮೇಡಮ್ ಹೇಳಿದ್ರು ನಾವು ಬುಕ್ಕಿಂಗ್ ಮಾಡ್ಬೋದು ಅಂತ ಹೇಳಿದ್ರಲ್ವಾ, ಸೊ ಅದು ಬುಕ್ಕಿಂಗ್ ಪ್ರೊಸೆಸ್ ಯಾವ ಥರ ಇರುತ್ತೆ, ಪೇಮೆಂಟ್ ಯಾವ ಥರ ಇರುತ್ತೆ? ಸರ್ ತುಂಬ ಸಿಂಪಲ್ ಪ್ರೊಸೆಸ್. ನಿಮ್ಮ ಸ್ಟೋರ್, ನಮ್ಮ ridex.store ವೆಬ್ಸೈಟ್ಗೆ ಹೋಗ್ತೀರಾ, ಆರ್ಡರ್ ಪ್ಲೇಸ್ ಮಾಡ್ತೀರಾ, ನಿಮ್ಮ ಡೀಟೇಲ್ಸ್ ಫಿಲ್ ಮಾಡ್ತೀರಾ, ಪೇಮೆಂಟ್ ಮಾಡ್ತೀರಾ, ಅಷ್ಟೇ ಅಲ್ವಾ? ಅಷ್ಟೇ. ಪೇಮೆಂಟ್ ಯಾವ್ಯಾವುದು ಆಪ್ಷನ್ಸ್ ಇದೆ? ಸರ್ ಪೇಮೆಂಟ್ ನಮ್ಮದು 3 ಆಪ್ಷನ್ಸ್ ಇದೆ. ಒಂದು ಕ್ಯಾಶ್ ಆನ್ ಡೆಲಿವರಿ, ಒಂದು ಪ್ರೀಪೇಡ್, ಮತ್ತು ಇನ್ನೊಂದು ಕ್ರೆಡಿಟ್ ಕಾರ್ಡ್ ಮೇಲೆ EMI ಆಪ್ಷನ್. ಕ್ರೆಡಿಟ್ ಕಾರ್ಡ್ ಮೇಲೆ EMI ತೊಗೊಳ್ಬೋದು. ಓಕೆ ಸರ್, ಇವಾಗ ನೆಕ್ಸ್ಟ್ ಒಂದ್ಸಲ ಪರ್ಚೇಸ್ ಆಗ್ತಾ ಇದ್ದಂಗೆ ಡೆಲಿವರೀಸ್ ಯಾವ ಥರ ಇರುತ್ತೆ, ಇನ್ಸ್ಟಲೇಷನ್ ಯಾವ ಥರ ಮಾಡ್ತೀರಾ, ಹಾಗೂ ತುಂಬ ಮುಖ್ಯವಾಗಿ ಸರ್ವಿಸ್ಗೆ ಏನು ವ್ಯವಸ್ಥೆನ ಮಾಡಿದ್ದೀರಾ ಸರ್? ನೀವು ಆರ್ಡರ್ ಪ್ಲೇಸ್ ಮಾಡಿದ ತಕ್ಷಣ ಆ್ಯಸ್ ಸೂನ್ ಆಸ್ ಪಾಸಿಬಲ್ ನಿಮ್ಮ ಡೆಲಿವರಿ ಹೋಗ್ಬಿಡುತ್ತೆ, ಕಳಿಸ್ಕೊಡ್ತೀರಾ. ಸಪ್ರೇಟ್ ಆಗಿ ಲಾಜಿಸ್ಟಿಕ್ ಟೀಮೇ ಇದೆ, ಅವ್ರು ಹ್ಯಾಂಡಲ್ ಮಾಡ್ತಾರೆ. ಅದಾಗಿದ್ದ ಕೂಡಲೇ ನಮ್ಮ ಟೆಕ್ನಿಕಲ್ ಟೀಮ್ ನಿಮ್ಮದು ಇನ್ಸ್ಟಾಲೇಷನ್ ನೋಡ್ಕೊಂಡು. ಓಕೆ. ಸೊ ಇನ್ಸ್ಟಾಲೇಷನ್ ಆಯಿತು, ಯೂಸ್ ಮಾಡ್ತಾ ಇದ್ದೀರಾ, ಏನೋ ಒಂದು ಟ್ರಬಲ್ ಬಂತು, ಆವಾಗ ನಮ್ಮ ಕಸ್ಟಮರ್ ಸಪೋರ್ಟ್ಗೆ ಕಾಲ್ ಮಾಡ್ಕೊಂಡು. ಓಕೆ. ವೆಬ್ಸೈಟಲ್ಲಿ ನಂಬರ್ ಇದೆ, ಸೊ ಅವ್ರು ಕಾಲ್ ಮಾಡಿಕೊಂಡ್ರೆ ಟೆಕ್ನಿಕಲ್ ಟೀಮ್ಗೆ ರೀರೂಟ್ ಮಾಡ್ತಾರೆ. ಓಕೆ. ಟೆಕ್ನಿಷಿಯನ್ನ ಕರೆಸ್ತಾರೆ. ಓಕೆ. ನೀವು ಟಿವಿ ಎತ್ಕೊಂಡು ಬರೋ ಅವಶ್ಯಕತೆನೇ ಇರಲ್ಲ, ಅವಶ್ಯಕತೆನೇ ಇಲ್ಲ, ಟೆಕ್ನಿಷಿಯನ್ನೇ ನಿಮ್ಮ ಮನೆಗೆ ಬರ್ತಾರೆ, ನಮ್ಮ ಎಲ್ಲ ಬಂದ್ಬಿಡ್ತಾರೆ. ಆ ಟೆಕ್ನಿಷಿಯನ್ ಎಲ್ಲ ಬರೋದಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ನೀವು? ಸರ್ ನಮ್ದು ಸೂಪರ್ ಲೋಕಲ್ ಅಂತ ಸಿಸ್ಟಮ್ ಇದೆ. ಸೊ ನಮ್ಮ ಟೆಕ್ನಿಕಲ್ ಟೀಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಯಾವುದೇ ಟೆಕ್ನಿಷಿಯನ್ ಎಲ್ಲೇ ಇದ್ರು, ಯಾವುದೇ ಲೊಕೇಶನ್ ಅಲ್ಲಿ ಇದ್ರು ಕಳ್ಸಿಕೊಡ್ತಾರೆ. ಸೊ ಎನಿ ಲೊಕೇಶನ್ ಸರ್, ಎನಿ ಲೊಕೇಶನ್ ಅಂದ್ರೆ ಆಲ್ ಓವರ್ ಕರ್ನಾಟಕನ ಅಥವಾ ಆಲ್ ಓವರ್ ಇಂಡಿಯಾ? ಸರ್ ಆಲ್ ಓವರ್ ಇಂಡಿಯಾ. ಆಲ್ ಓವರ್ ಇಂಡಿಯಾ ಸರ್ವಿಸ್ ಕೂಡ ಆಲ್ ಓವರ್ ಇಂಡಿಯಾ ಇದೆ. ಡೆಲಿವರಿ ಕೂಡ ಆಲ್ ಓವರ್ ಇಂಡಿಯಾ ಮಾಡಿ. ಹೌದು ಸರ್, ಡೆಫಿನೆಟ್ಲಿ. ಸೂಪರ್ ಸರ್. ಇದು ಸರ್ ಇವಾಗ ಆಲ್ಮೋಸ್ಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರು, ಟಿವಿ ಬಗ್ಗೆ, ಡೆಲಿವರಿ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಟ್ರಿ. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಿದ್ರೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೋದು, ಹಾಗೂ ತಮ್ಮದು ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಏನಾದರೂ ಇದೆಯಾ? ಸರ್ ನಮ್ದು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಪ್ರೈಮರಿ ಕಾಂಟ್ಯಾಕ್ಟ್ ಬಂದ್ಬಿಟ್ಟು ನಮ್ಮದು ವೆಬ್ಸೈಟ್ ridex.store. ಅದರಲ್ಲಿ ನಮ್ಮ ಕಸ್ಟಮರ್ ಸಪೋರ್ಟ್ ಕಾಲ್ ಮಾಡಿದ್ರೆ ದೇಲ್ ಹ್ಯಾಂಡಲ್. ಓಕೆ. ಅದು ಬಿಟ್ಟರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ನಮ್ಮದು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ಪ್ರೆಸೆನ್ಸ್ ಇದೆ, ಅಲ್ಲೂ ಕಾಂಟ್ಯಾಕ್ಟ್ ಮಾಡ್ಬೋದು ಅಲ್ವಾ ವೀಕ್ಷಕರೇ? ಇವೇನು ರೈಡೆಕ್ಸ್ ಟಿವಿ ಇದೆ, ಇವರ ಅಡ್ರೆಸ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್, ಪ್ರತಿಯೊಂದು ಡೀಟೇಲ್ಸನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಹಾಗೂ ಫಸ್ಟ್ ಕಮೆಂಟ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗಿಷ್ಟವಾದ ಟಿವಿಯನ್ನು ನೀವು ಇಲ್ಲಿ ಪರ್ಚೇಸಸ್ ಮಾಡ್ಬೋದು. ಸರ್ ಮುಂದಿನ ದಿನಗಳಲ್ಲಿ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ ಇನ್ನೂ ಏನಾದರೂ ಬರುತ್ತಾ? ಹೌದು ಸರ್, ಫ್ಯೂಚರ್ ಪ್ಲ್ಯಾನ್ ಇದೆ. ಬೆಂಗಳೂರಲ್ಲೇ ಲೈಕ್ ಒಂದು 5 ಸೆಂಟರ್ಸ್ ಓಪನ್ ಮಾಡಬೇಕಂತ ಇದೆ. ಔಟ್ ಆಫ್ ಬ್ಯಾಂಗ್ಳೂರು ಹೋಗ್ಬೇಕಂತ ಇದೆ. ಓಕೆ. ಬೇರೆ ಸ್ಟೇಟ್ಸ್ಗೆ ಹೋಗ್ಬಿಟ್ಟು ಬೇರೆ ಸ್ಟೇಟ್ಸಲ್ಲೂ ಓಪನ್ ಮಾಡಬೇಕಂತ ಪ್ಲಾನ್ ಇದೆ. ಬೆಂಗಳೂರಲ್ಲಿ ಎಲ್ಲೆಲ್ಲಿ ಮಾಡಬೇಕಂತ ಇದ್ದಾರೆ ಮುಂದಿನ ದಿನಗಳಲ್ಲಿ? ಸೊ ಬೆಂಗಳೂರಲ್ಲಿ, KR ಪುರಮಲ್ಲಿ, ವಿಜಯನಗರದಲ್ಲಿ ಮಾಡಬೇಕಂತ ಪ್ಲಾನ್. ಆದಷ್ಟು ಬೇಗ ಬರುತ್ತೆ ಅಲ್ವಾ? ವೆರಿ ಸೂನ್ ಬರೋ ಪ್ಲಾನ್ ಇದೆ. ಓಕೆ. ಅಪಾರ್ಟ್ ಫ್ರಮ್ ದಟ್ ಇನ್ನು ಬೇರೆ ಲೊಕೇಶನ್ಸ್ ಡಿಸೈಡ್ ಆಗಿಲ್ಲ. ಓಕೆ. ಡಿಸೈಡ್ ಆಗಿದ ತಕ್ಷಣ ನಿಮ್ಗೆ ಡೆಫಿನೆಟ್ಲಿ ಅಪ್ಡೇಟ್ ಮಾಡ್ತೀರಾ ಅಲ್ವಾ ವೀಕ್ಷಕರೇ? ಏನು ರೈಡೆಕ್ಸ್ ಸ್ಟೋರ್ ಇದೆ, ಇವ್ರ ವೆಬ್ಸೈಟ್ ಏನು ಕೊಟ್ಟಿದ್ದೀನಿ, ಅಲ್ಲಿಂದ ಕೂಡ ನೀವು ಇವ್ರು ಹೇಳಿದ್ರಲ್ವಾ ಇವಾಗ KR ಪುರಂ ಅಥವಾ ಇನ್ನು ವಿಜಯನಗರದಲ್ಲಿ ಬರ್ತಾ ಇದೆ, ಅಲ್ಲಿಂದ ಕೂಡ ನೀವು ನೋಡ್ತಾ ಇದ್ರೆ ಅವಾಗ ಚೆಕ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಅಲ್ಲಿನ ಅಡ್ರೆಸ್ಸನ್ನು ಕೂಡ ಇವರು ಅಪ್ಡೇಟ್ ಮಾಡ್ತಾರೆ. ಸರ್ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಫ್ಯೂಚರಿಸ್ಟಿಕ್ ಆಗಿದ್ದಂಥ ಟಿವಿಯನ್ನು ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.